ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 14 ಅದರ 2ನೇ ವಾಕ್ಯ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ. ದೇವರ ವಾಕ್ಯದಲ್ಲಿ ದಾವೀದನು ಬರೆಯುವಂತಹ ಒಂದು ಕೀರ್ತನೆ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ. 1ನೇ ವಾಕ್ಯದಲ್ಲಿ ಓದ್ತೇವೆ, ದೇವರಿಲ್ಲವೆಂದು ಮನಸ್ಸಿನಲ್ಲಿ ದುರ್ಮತಿಗಳು ಹೇಳ್ತಾರೆ. ಫೂಲ್ಸ್ ಅಥವಾ ಬುದ್ಧಿ ಇಲ್ಲದವರು, ಮೂಢನು, ಮೂರ್ಖನು, ದೇವರಿಲ್ಲ ಅಂತ ಹೇಳ್ತಾರೆ. ಅನೇಕ ಸಂದರ್ಭದಲ್ಲಿ ಲೋಕದಲ್ಲೂ ಸಹ ಅನೇಕ ವ್ಯಕ್ತಿಗಳು ಹೇಳ್ತಾರೆ, ನಾವು ದೇವರನ್ನು ಹುಡುಕಿ ಎಲ್ಲೂ ಹೋಗೋದು ಬೇಡ, ನಮ್ಮ ತಂದೆ ತಾಯಿನೇ ದೇವರು. ಕಳೆದ ದಿವಸ ಒಂದು ಬರಹವನ್ನು ನಾನು ಈ ರೀತಿಯಲ್ಲಿ ಓದಿದೆ. ನನ್ನ ತಂದೆಯ ಹೆಗಲಿನ ಮೇಲೆ ಕೂತುಕೊಂಡು ನಾನು ದೇವರನ್ನು ಹುಡುಕುತ್ತಿದ್ದೆ, ಆದರೆ ನಂತರ ತಿಳಿಯಿತು ನಾನು ಕೂತಿರೋದೇ ದೇವರ ಹೆಗಲಿನ ಮೇಲೆ ಅಂತ. ಆ ವ್ಯಕ್ತಿಯ ಬರಹದ ಅರ್ಥ, ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅಂದರೆ, ನನ್ನ ತಂದೆಯೇ ನನಗೆ ದೇವರು ಅಂತ. ಆದರೆ ದೇವರ ವಾಕ್ಯ ಓದಬೇಕಾದ್ರೆ ತಂದೆ ತಾಯಿ ಇವರು ಯಾರು ಏನಲ್ಲ, ದೇವರಲ್ಲ. ಇವರೆಲ್ಲರೂ ಗೌರವಕ್ಕೆ ಪಾತ್ರರಾದವರು. ನಮಗೆ ಈ ಭೂಮಿಯಲ್ಲಿ ಜನ್ಮ ಕೊಡುವುದಕ್ಕಾಗಿ ದೇವರು ಒದಗಿಸಿದಂತಹ ವ್ಯಕ್ತಿಗಳು ಎಂಬುದು ಮಾತ್ರವೇ ಇರೋದು. ಆದರೆ ಇಲ್ಲಿ ದಾವೀದನ ಒಂದು ಕೀರ್ತನೆಯಲ್ಲಿ ನೋಡ್ತಾ ಇದ್ದೇವೆ, ದೇವರು ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತಹ ಬುದ್ಧಿವಂತರು ಇದ್ದಾರೋ ಅಂತ ಆಕಾಶದಿಂದ ಮನುಷ್ಯರನ್ನು ನೋಡ್ತಾರೆ. ಅದರ ಅರ್ಥ ಏನು? ನಾವು ದೇವರ ಸಾನ್ನಿಧ್ಯವನ್ನು ನಿರೀಕ್ಷಿಸುವ, ದೇವರ ಸಾನ್ನಿಧ್ಯವನ್ನು ಬಯಸುವಂತಹ ಒಬ್ಬ ವ್ಯಕ್ತಿಗಳಾಗಬೇಕು. ಯಾವುದೇ ಒಂದು ಸನ್ನಿವೇಶ ನಮ್ಮ ಜೀವಿತದಲ್ಲಿದ್ದರೂ ಸಹ, ಸನ್ನಿವೇಶ ಎಷ್ಟೇ ಪ್ರತಿಕೂಲವಾಗಿರ್ಬೋದು ಅಥವಾ ಆಶೀರ್ವಾದಕರವಾಗಿರ್ಬೋದು, ಅದರ ಮಧ್ಯದಲ್ಲೂ ಸಹ ನಾವು ನೋಡಬೇಕಾದದ್ದು ದೇವರ ಸಾನ್ನಿಧ್ಯವನ್ನು. ಅಂಥವರ ಕುರಿತು ಬೈಬಲ್ ಹೇಳ್ತದೆ, ಅವರು ಬುದ್ಧಿವಂತರು ಎಂಬುದಾಗಿ. ಈ ಲೋಕದಲ್ಲಿ ಅನೇಕ ಬುದ್ಧಿವಂತರು ನೋಡ್ತೀವಿ. ವಿದ್ಯಾ ಇರುವಂಥವರನ್ನು ಬುದ್ಧಿವಂತರು ಅಂತ ಕರೀತಾರೆ. ಹಣ ಸೇವ್ ಮಾಡಿ ಇಟ್ಕೊಳ್ಳೋರನ್ನ ಬುದ್ಧಿವಂತರು ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಹಣವನ್ನು ಜಾಸ್ತಿ ಖರ್ಚು ಮಾಡದೆ ತನ್ನ ಮಕ್ಕಳು, ಮೊಮ್ಮಕ್ಕಳು, ಅವರ ಮಕ್ಕಳು, ಮರಿಮಕ್ಕಳು ಎಲ್ಲರಿಗೂ ಸೇಫ್ ಮಾಡಿಡೋನು ಏನು ಬುದ್ಧಿವಂತ ನೋಡಿ ಅವರು ಅಂತ ಹೇಳ್ತಾರೆ. ಹಾಗೆ ಅನೇಕರ ಕ್ರಿಯೆಗಳನ್ನು ನೋಡಿ ಅವರು ಬುದ್ಧಿವಂತರು ಎಂಬುದಾಗಿ ಮನುಷ್ಯರು ಹೇಳ್ತಾರೆ. ಆದರೆ ದೇವರು ಅವರು ಯಾರನ್ನೂ ಸಹ ಬುದ್ಧಿವಂತರು ಅಂತ ಕರೆಯಲ್ಲ. ಯಾರು ಬುದ್ಧಿವಂತ? ದೇವರನ್ನು ಹುಡುಕುವವನು ಅಥವಾ ದೇವರ ಸಾನ್ನಿಧ್ಯವನ್ನು ನಿರೀಕ್ಷಿಸುವವನು, ದೇವರ ಸಾನ್ನಿಧ್ಯವನ್ನು ಬಯಸುವಂಥವನು. ಈ ದಿವಸಗಳಲ್ಲಿ ನಮ್ಮ ಎಲ್ಲ ಜೀವಿತದಲ್ಲಿ ನಮ್ಮಿಂದ ದೇವರು ಬಯಸುವಂಥದ್ದು ದೇವರ ಸಾನ್ನಿಧ್ಯವನ್ನು ಹುಡುಕುವಂಥ ವ್ಯಕ್ತಿಗಳಾಗಬೇಕು. ಸನ್ನಿವೇಶ ಎಷ್ಟೇ ಪ್ರತಿಕೂಲವಾಗಿದ್ದರೂ ದೇವರ ಸಾನ್ನಿಧ್ಯ ಆ ಸನ್ನಿವೇಶಗಳನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸುವುದಕ್ಕೆ ಶಕ್ತವಾಗುತ್ತೆ. ಆದ್ದರಿಂದ ದಾವೀದನು 27ನೇ ಕೀರ್ತನೆಯಲ್ಲಿ ಹೇಳುವಂಥ ಒಂದು ಮಾತನ್ನು ಸಹ ನಾವು ನೋಡ್ಬೋದು. ಅದರ 4ನೇ ವಾಕ್ಯದಲ್ಲಿ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವನು. ದಾವೀದನ ಆಸೆ ಏನು? ಆತನ ಪ್ರಸನ್ನತೆಯನ್ನು ನಾನು ನೋಡಬೇಕು, ಆತನ ಸಾನ್ನಿಧ್ಯವನ್ನು ನಾನು ಅನುಭವಿಸಬೇಕು. ಈ ದಿವಸಗಳಲ್ಲಿ ನಮ್ಮ ಬಯಕೆ ಅದಾದರೆ, ದೇವರ ಸಾನ್ನಿಧ್ಯ ಅನುಭವಿಸಬೇಕು ಎಂಬುದು ನಮ್ಮ ಆಸೆ ಆದರೆ, ದೇವರ ಸಾನ್ನಿಧ್ಯವನ್ನು ನಾವು ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಬುದ್ಧಿವಂತರ ಲಕ್ಷಣ ಏನು? ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸೋದು. ದೇವರ ಸಾನ್ನಿಧ್ಯ ಎಲ್ಲಿ ಇಳಿದು ಬರುತ್ತೋ ಅಲ್ಲಿ ಅದ್ಭುತ ಇದೆ. ದೇವರ ಸಾನ್ನಿಧ್ಯ ಎಲ್ಲಿ ಬರುತ್ತೋ ಅಲ್ಲಿ ಸಮಸ್ಯೆಗೆ ಪರಿಹಾರ ಇದೆ. ಇವತ್ತಿನ ಸಮಸ್ಯೆಗೆ ಪರಿಹಾರ ಮನುಷ್ಯರ ಬಳಿಯಲ್ಲಿ ಹೋಗೋದು ಬೇಡ. ದೇವರ ಸಾನ್ನಿಧ್ಯ ಬರ್ತಿದ್ದಂಗೆ ಆ ಸಮಸ್ಯೆ ಏನಾಗ್ತದೆ? ಪರಿಹಾರವಾಗ್ತದೆ. ಯಾಕೆಂದರೆ ಬೆಂಕಿ ಬರುವಾಗ ಮೇಣ ಕರಗುವ ಹಾಗೆ, ಬಿಸಿಲು ಬರುವಾಗ ಮಂಜು ಕರಗುವ ಹಾಗೆ, ಈ ದಿವಸ ದೇವರು ನಿನ್ನ ಜೀವಿತದಲ್ಲಿ ಬಂದರೆ ಮೇಣದೋಪಾದಿಯಲ್ಲಿ, ಮಂಜಿನೋಪಾದಿಯಲ್ಲಿರುವಂತಹ
ಮಂಜುಗಡ್ಡೆಯೋ ಪಾದಿಯಲ್ಲಿರುವಂತಹ ಸಮಸ್ಯೆಗಳಿರ್ಬೋದು. ಆದರೆ ಒಂದು ಬಿಸಿಲು ಬರ್ತಿದ್ದಂಗೆ ನಿತ್ಯ ಸೂರ್ಯನು ನಿನ್ನಲ್ಲಿ ಪ್ರಕಟವಾಗುವಾಗ ಆ ಸೂರ್ಯನ ಕಿರಣಗಳ ಆ ಶಾಖದಿಂದ ಮಂಜುಗಡ್ಡೆ ಕರಗಿ ಹೋಗ್ತದೆ. ಇವತ್ತಿನ ನಿನ್ನ ಸಮಸ್ಯೆಯ ಪರಿಹಾರಕ್ಕೆ ನೀನೆಲ್ಲೂ ಹೋಗೋದು ಬೇಡ. ದೇವರೇ, ನಿನ್ನ ಸಾನ್ನಿಧ್ಯ ನನಗೆ ಬೇಕು. ನೀನು ನನ್ನ ಜೀವಿತದಲ್ಲಿ ಇಳಿದು ಬರಬೇಕು, ನನ್ನ ಕುಟುಂಬದಲ್ಲಿ ಇಳಿದು ಬರಬೇಕು, ನನ್ನ ವೈಯಕ್ತಿಕ ಜೀವಿತದಲ್ಲಿ ಇಳಿದು ಬರಬೇಕು, ನನ್ನ ಕೆಲಸದಲ್ಲಿ ಇಳಿದು ಬರಬೇಕು. ಈ ದೊಡ್ಡ ಬಂಡೆ ಮಂಜುಗಡ್ಡೆ ಕರಗಿ ಹೋಗುವಂತೆ ಮಾಡಪ್ಪ ಎಂಬುದಾಗಿ ಪ್ರಾರ್ಥಿಸುವುದಾದರೆ ನಿನಗಾಗಿ ಇಳಿದು ಬರುವಂತಹ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಹೌದು, ನಿನ್ನನ್ನು ನೋಡಿ ನೀನು ಬುದ್ಧಿವಂತ ಎಂಬುದಾಗಿ ಹೇಳ್ತಾರೆ. ಈ ಲೋಕದವರು ಹೇಳ್ತಾರೆ ಚರ್ಚಿಗೆ ಹೋಗ್ತಾನೆ, ಬೇರೆ ಕೆಲಸ ಇಲ್ಲ, ಬುದ್ಧಿ ಇಲ್ಲದವನು ಅಂತ. ಆದರೆ ದೇವರು ಹೇಳ್ತಾರೆ ನೀನೇ ಬುದ್ಧಿವಂತ. ದೇವರಿಲ್ಲ ಅಂತ ಹೇಳುವವನು ಬುದ್ಧಿವಂತ ಅಂತ ಲೋಕ ಹೇಳುವಾಗ ದೇವರು ಹೇಳ್ತಾರೆ ದೇವರಿಲ್ಲ ಅನ್ನೋವನು ಮೂರ್ಖ, ದೇವರಿದ್ದಾನೆ ಅಂತೇಳಿ ಆ ದೇವರ ಸಾನ್ನಿಧ್ಯವನ್ನು ಹುಡುಕುವಂತಹ ಆ ವ್ಯಕ್ತಿಗಳಾಗಿ ಮಾರ್ಪಡುವಂತೆ, ನಿರಂತರವಾಗಿ ಆತನ ಪ್ರಸನ್ನತೆಯನ್ನು ಸಾನ್ನಿಧ್ಯವನ್ನು ಅನುಭವಿಸುವಂತಹ ವ್ಯಕ್ತಿಗಳಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ನಿನ್ನ ಸಂಧಾನದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನಿನ್ನ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ಅದನ್ನು ಅಪೇಕ್ಷಿಸುತ್ತಾ ಮುಂದೆ ಸಾಗುವುದಕ್ಕೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.